ಬೆಳಗಾವಿಯಲ್ಲಿ ಕೃಷ್ಣ ಮೃಗಗಳ ಸಾವಿನ ಸರಣಿ ಮಾತ್ರ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಬೆಳಿಗ್ಗೆ ಮೃಗಾಲಯದಲ್ಲಿ ಮತ್ತೊಂದು ಕೃಷ್ಣ ಮೃಗ ಸಾವಾಗಿದೆ ಅನ್ನೋ ಮಾಹಿತಿಗಳು ಬಂದಿದೆ. 4 ದಿನದಲ್ಲಿ ಕೃಷ್ಣ ಮೃಗಗಳ ಮೃತಪಟ್ಟಂತಹ ಸಂಖ್ಯೆ 31ಕ್ಕೆ ಏರಿಕೆಯಾಗಿದೆ. ಮೃಗಾಲಯದಲ್ಲಿ 38 ಕೃಷ್ಣ ಮೃಗಗಳು, ಅದರಲ್ಲಿ ಈಗಾಗಲೇ 31 ಸಾವಾಗಿದೆ. ಬೆಳಗಾವಿ ತಾಲೂಕು ಭೂತರಾಮನಹಟ್ಟಿ ಗ್ರಾಮದಲ್ಲಿರುವಂತಹ ಮೃಗಾಲಯ 38 ಕೃಷ್ಣ ಮೃಗಗಳಲ್ಲಿ 31 ಕೃಷ್ಣ ಮೃಗಗಳ ದಾರುಣ ಸಾವಾಗಿದೆ. ಇನ್ನುಳಿದಂಥದ್ದು 7 ಕೃಷ್ಣ ಮೃಗ. ಅದನ್ನ ಉಳಿಸ್ಕೊಳ್ಳೋದಿಕ್ಕೆ ಅಧಿಕಾರಿಗಳು ಕಸರತ್ತು ಮಾಡ್ತಾ ಇದ್ದಾರೆ. ಕೃಷ್ಣ ಮೃಗಗಳು ಗಳಲೆ ರೋಗದಿಂದ ಮೃತಪಟ್ಟಿರೋ ಬಗ್ಗೆ ಶಂಕೆ ಇದೆ. ಕೃಷ್ಣ ಮೃಗಗಳ ಲಿವರ್, ಕಿಡ್ನಿ ಸೇರಿ ವಿವಿಧ ಅಂಗಾಂಗ ಪರೀಕ್ಷೆಗೆ ರವಾನಿಸಲಾಗಿದೆ. 2 ದಿನದಲ್ಲಿ ಕೃಷ್ಣ ಮೃಗಗಳ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ. ವರದಿಗಾಗಿ ಎಲ್ಲರೂ ಕೂಡ ಕಾಯ್ತಿದ್ದಾರೆ. ಮೃಗಾಲಯದಲ್ಲಿ ಒಟ್ಟು 38 ಕೃಷ್ಣ ಮೃಗಗಳು, ಅದರಲ್ಲಿ ಈಗಾಗಲೇ 31 ಕೃಷ್ಣ ಮೃಗಗಳ ಸಾವಾಗಿದೆ. ಗಳಲೆ ರೋಗದಿಂದಾಗಿ ಕೃಷ್ಣ ಮೃಗಗಳು ಮೃತಪಟ್ಟಿವೆ ಅನ್ನೋದು ಪ್ರಾಥಮಿಕ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ಲ್ಯಾಬ್ಗೆ ಕೂಡ ಕಳಿಸಲಾಗಿದೆ. ಅದರ ರಿಪೋರ್ಟ್ಗಾಗಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಇನ್ನುಳಿದಂತಹ 7 ಕೃಷ್ಣ ಮೃಗಗಳನ್ನು ಉಳಿಸ್ಕೊಳ್ಳೋದಿಕ್ಕೆ ಕಸರತ್ತು ಕೂಡ ಶುರುವಾಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಸಭೆ ಮಾಡಿದ್ದಾರೆ. ಬೆಳಗಾವಿಯ ಕುವೆಂಪು ನಗರದ ನಿವಾಸದಲ್ಲಿ ಮಹತ್ವದ ಸಭೆ. ಕೃಷ್ಣ ಮೃಗಗಳ ಸಾವಿನ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾಹಿತಿ ಕೊಡಲಾಗಿದೆ. ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷ ರಂಗಸ್ವಾಮಿ, ಡಿಎಫ್ಒ ಕ್ರಾಂತಿ, ಎಸಿಎಫ್ಒಗಳ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮಹತ್ವದ ಚರ್ಚೆ ನಡೀತಾ ಇದೆ. ಕೃಷ್ಣ ಮೃಗಗಳ ಸರಣಿ ಸಾವಿಗೆ ಪ್ರಮುಖವಾಗಿ ಏನ್ ಕಾರಣ, ಯಾರ ನಿರ್ಲಕ್ಷ್ಯಕ್ಕೆ ಈ ರೀತಿ ಆಗಿರೋದು, ಎಲ್ಲದರ ಬಗ್ಗೆಯೂ ಕೂಡ ಮೀಟಿಂಗ್ನಲ್ಲಿ ಚರ್ಚೆ ಆಗ್ತಾ ಇದೆ. ಮುಂದೆ ಏನು ಮಾಡಬೇಕು, ಇನ್ನುಳಿದಂತಹ 7 ಕೃಷ್ಣ ಮೃಗಗಳನ್ನ ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಕೃಷ್ಣ ಮೃಗಗಳ ಮರಣ ಮೃದಂಗ ಮುಂದುವರೆದಿರುವಂಥದ್ದು. ಇವತ್ತು ಮೃಗಾಲಯದ ಪ್ರಾಧಿಕಾರದ ಅಧ್ಯಕ್ಷ ರಂಗಸ್ವಾಮಿ ಅವರು ಕೂಡ ಇವತ್ತು ಚೆನ್ನಮ್ಮ ಕಿರು ಮೃಗಾಲಯಕ್ಕೆ ಭೇಟಿ ನೀಡಿರುವಂಥದ್ದು, ಅಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸಿರುವಂಥದ್ದು. ಈ ಏನು ಕೃಷ್ಣ ಮೃಗಗಳ ಸಾವಿಗೆ ಕಾರಣ ಏನು ಅನ್ನುವಂಥ ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂಥದ್ದು. ಇದಕ್ಕಿಂತ ಮುಂಚೆ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೆ ಅವರು ಸಭೆ ನಡೆಸಿ ಇಲ್ಲಿ ಆಗಿರ್ತಕ್ಕಂತಹ ಘಟನೆಗಳನ್ನು ವಿವರಿಸುವ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ನಮ್ಮ ಜೊತೆಗೆ ರಂಗಸ್ವಾಮಿ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, 31 ಅಲ್ಲ 2 ಅಲ್ಲ 31 ಕೃಷ್ಣ ಮೃಗಗಳು ಇವತ್ತು ಸರಣಿಯಾಗಿ ಸಾವನ್ನಪ್ಪಿರುವಂಥದ್ದು. ನೀವು ಕೂಡ ಬೆಳಗಾವಿ ಭೇಟಿ ಕೊಟ್ಟಿದ್ದೀರಿ. ಅಧಿಕಾರಿಗಳು ಏನು ಮಾಹಿತಿ ಕೊಟ್ಟರು ಅಂತ ನಿಮಗೆ? ಸರ್, ಅಧಿಕಾರಿಗಳು ನಮಗೆ ಬ್ಯಾಕ್ಟೀರಿಯಾದಿಂದ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದಿಲ್ಲ, ಪಕ್ಕ ದಾಖಲೆ ಇಲ್ಲ. ಬ್ಯಾಕ್ಟೀರಿಯಾ ಅಂತಂದರೆ ನಾವು ಅದನ್ನು ಈ ವೈದ್ಯಕೀಯ ವರದಿ ಬರಬೇಕು. ಅದು ಶವ ಪರೀಕ್ಷೆ, ಅದೇನು ಫುಡ್ಡಿಂದ ಆಗಿದೆಯಾ ಅಥವಾ ಕುಡಿಯೋ ನೀರಿನಿಂದ ಆಗಿದೆಯಾ ಅಥವಾ ಬೇರೆ ಪ್ರಾಣಿಗಳಿಂದ ಏನಾದ್ರು ಆಗಿದೆಯಾ, ಅವನ್ನೆಲ್ಲ ಮಾಹಿತಿ ತಗೋತೀವಿ. ಅದು ಬಂದಮೇಲೆ ಅವ್ರ ಮೇಲೆ ಸ್ಪಷ್ಟವಾಗಿ ನಮ್ಗೆ ಮಾಹಿತಿ ಸಿಗುತ್ತೆ. ಯಾರ ಮೇಲೆ ಕ್ರಮ ಜರುಗಿಸ್ಬೇಕು, ತಪ್ಪು ಯಾರು ಮಾಡಿದ ಅವ್ರನ್ನ ಕ್ರಮ ತಗೋತೀವಿ. 13 ತಾರೀಕು ಮರಣೋತ್ತರ ಪರೀಕ್ಷೆ ಮಾಡಿ ವರದಿ ಕಳಿಸಿದ್ದಾರೆ ಸರ್. ಇನ್ನೂ ಕೂಡ ವರದಿ ಬಂದಿಲ್ಲ. ಇನ್ನು ಉಳಿದಿರೋದು ಕೇವಲ 7 ಮಾತ್ರ ಅಲ್ಲೇ ಇಲ್ಲ. ಅದನ್ನು ನಾವು ಇವತ್ತು ನಾಳೆ ಬೆಂಗಳೂರು ಹೋಗ್ತಾಯಿದ್ದೀವಿ. ಸಂಬಂಧಪಟ್ಟ ಅಧಿಕಾರಿ ಜೊತೆ ಡಿಸ್ಕಸ್ ಮಾಡಿ ಚರ್ಚೆ ಮಾಡಿ ಅವ್ರ ವೈದ್ಯಕೀಯ ವರದಿ ಇಷ್ಟೊಂದು ಲೇಟ್ ಆಗೈತೆ ಅನ್ನೋದು ನನಗೂ ಅರ್ಥ ಆಯ್ತಲ್ಲ. ಅದು ಅಲ್ಲಿ ಸಂಬಂಧಪಟ್ಟು ಅವರು ಯಾಕೆ ಏನು ಅಷ್ಟೊಂದು ಕಠಿಣವಾಗಿದೆ ಇದು ಅನ್ನೋದು ನಾನು ತಿಳ್ಕೋಬೇಕಿದ್ದ. ಯಾಕೆ ನಮಗಂತೂ ಇದ್ರ ಬಗ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.